ಬಿಜೆಪಿ ಅವರು ನಾಲಾಯಕ ಅವರು ಇವತ್ತು ಬೇರೆ ರಾಮಣ್ಣ ಸೇರ್ಕೊಂಡು ಇವತ್ತು ಒಬ್ಬ ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಗಂಭೀರ ಆರೋಪವನ್ನು ಮಾಡಿದೆ. ರಾಜ್ಯಪಾಲರು ಅಧಿವೇಶನ ಮುಗಿಸಿ ತೆರಳುವಂಥ ಸಂದರ್ಭದಲ್ಲಿ ಅವ್ರನ್ನ ಗೇರವ್ ಹಾಕೋ ಮುಖಾಂತರ ಅವರಿಗೆ ಎಲ್ಲೊಂದು ಕಡೆ ರಾಜ್ಯಪಾಲರಿಗಿರ್ತಕ್ಕಂಥ ಕನಿಷ್ಠ ಗೌರವವನ್ನು ಕೊಡದೆ ನೀವು ನಡೆದುಕೊಂಡಿದ್ದೀರಾ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವು ಹೇಳಿದ ನಿಜ. ಒಬ್ಬ ದಲಿತ ರಾಜ್ಯಪಾಲರಿಗೆ ಕೇಂದ್ರ ಕೊಟ್ಟಂತ ಬಳುವಳಿ ಇದು. ದಲಿತ ರಾಜ್ಯಪಾಲರು ಇವತ್ತು ಆ ಕೊಟ್ಟಿದಂತ ಭಾಷಣವನ್ನ ಓದಿದ್ರೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗವಾಗ್ತಿತ್ತು. ನಾವು ಹೇಗೆ ರೈತರ ವಿರೋಧಿ ಕಾನೂನನ್ನ ಹಿಂಪಡಿಬೇಕಾಗಿತ್ತು, ಅದೇ ರೀತಿ VG ರಾಮ್ಜಿ ಕಾನೂನನ್ನ ನಾವು ಹಿಂಪಡಿಬೇಕಾಗುತ್ತೆ ಅಂತಿದೆ ಸರ್. ಅವಾಗ ಹೇಳ್ತಾ ಇದ್ರು ಹಗರಣ ಮಾಡಿದೀವಿ ಅಂತ. ನಾವು ಹಗರಣ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ 71 ಲಕ್ಷ ಕಾರ್ಯಕ್ರಮಗಳನ್ನ ನಾವು ಮನರೇಗಾಲಿ ಮಾಡ್ತಾ ಇರಲಿಲ್ಲ. 61,000 ಕೋಟಿಯಷ್ಟು ನಾವು ವ್ಯಯಿಸ್ತಾ ಇರಲಿಲ್ಲ. 182 ಕೋಟಿಯಷ್ಟು ಅವರಿಗೆ ಉದ್ಯೋಗ ಖಾತ್ರಿಯಲ್ಲಿ ನಾವು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಅವಾಗ ಇನ್ನೊಬ್ರು ಸ್ನೇಹಿತರು ಹೇಳ್ತಾ ಇದ್ರು ನಾವು ರೈತರನ್ನ ಬಡವರನ್ನ ಕೂಲಿಗೆ ತೆಳೆದ್ವಿ ಅಂತ. ನಮ್ಮ ದೇಶ ಸ್ವತಂತ್ರ ಬಂದಾಗ ಬ್ರಿಟಿಷರು ಕೊಳ್ಳೆ ಹೊಡೆದಾಗ ನಮ್ಮ ದೇಶದ ಪರಿಸ್ಥಿತಿ ಅಂತ ಅವ್ರಿಗೂ ಗೊತ್ತಿತ್ತು. ನಮ್ಮ ದೇಶವನ್ನ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಿಲ್ಲಿಸುವಂತಲ್ಲಿ ಮನ್ರೇಗಾ ಕೂಡ ಒಂದಾಗಿದೆ. ಅದನ್ನ ನಾವು ಉಳಿಸ್ಕೋತೀವಿ. ಕಾಂಗ್ರೆಸ್ ಪಕ್ಷದಿಂದ ಆಗಿರುವಂಥ ಒಂದು ಯೋಜನೆನ ಹೆಸರು ಬದಲಾಯಿಸಿ ಇವ್ರ ಹೆಸರು ಮಾಡ್ಕೊಬೇಕು ಅಂತ ಮಾಡ್ತಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದಿಂದ ಆಗ್ತಿದ್ದಂಥ ಜನರಿಗೆ ಆಗ್ತಿದ್ದಂಥ ಸವಲತ್ತುಗಳು, ಅಲ್ಲಿ ಜನರಿಗೆ ಆಗ್ತಿದ್ದಂಥ ಒಳ್ಳೆ ಕಾರ್ಯಕ್ರಮವನ್ನು ಇವರು ತಿರುಚಿ ಅದನ್ನು ಬೇರೆ ಹೆಸರು ಕೊಟ್ಟು ತನ್ನ ಹೆಸರು ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಇದು ತಪ್ಪು. ಇನ್ನೊಂದು ವಿಷಯ, ನಿನ್ನೆ ಏನು ರಾಜ್ಯಪಾಲರು ಮಾಡಿದ್ದಾರೆ ಅದು ಒಂದು ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಘನಘೋರ ಒಂದು ಅನ್ಯಾಯ. ಅದು ಯಾಕಂದರೆ ಒಬ್ಬ ರಾಜ್ಯಪಾಲರು ತಮ್ಮ ಸರ್ಕಾರ ಏನು ಭಾಷಣವನ್ನು ತಯಾರು ಮಾಡಿಕೊಟ್ಟಿದೆ ಅದು ಯಾವುದೇ ಅಸಂವಿಧಾನಕವಲ್ಲ. ಅದು ಸರ್, ನಾನು ಕೇಳೋದು ಇವ್ರಿಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವ್ರದ್ದು ಕೊಡುಗೆ ಏನಿದೆ, ಈ ದೇಶ ಕೊಡುಗೆ ಏನಿದೆ ಅದನ್ನ ಕೇಳಿ ಸರ್. ಅವ್ರ ಕೊಡುಗೆ ಏನಿದೆ? ನಮ್ಮ ಕೊಡುಗೆ ಇರೋದಕ್ಕೇನೆ ಬಡವರು ಇವತ್ತು ಅನ್ನಭಾಗ್ಯ ಕೊಟ್ಟಿದ್ದೀರಿ. ಪ್ರತಿಯೊಂದು ಬಡವ್ರ ಪಕ್ಷ ಅಂತ ಇವತ್ತು ಬಡವ್ರು ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಏನ್ ಕೊಟ್ಟಿದ್ದೀರಾ ನೀವು? ಏನ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ಕೊಟ್ಟಿರೋದನ್ನ ಇವ್ರು ಏನ್ ಮಾಡ್ತಾ ಇದಾರೆ, ಹೆಸರು ಬದಲಾಯಿಸ್ಬಿಟ್ಟು ಅವ್ರ ಹೆಸರು ಮಾಡೋಣ ಅಂತ ಇದ್ ಮಾಡ್ತಾ ಇರೋದು ಬಿಟ್ರೆ ಬೇರೆ ಏನು ಇಲ್ಲ ಬಿಜೆಪಿ ಅವ್ರ. ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವಾಯ್ತಾ ಅಂತ ಹೇಳಿ ಒಂದು ಗಾದೆ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಈಗ VBG ರಾಮ್ಜಿ ಯೋಜನೆ ಆಗಿರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲನೆ ವಿಚಾರದಲ್ಲಿ 60-40 ಬಂದಿರತಕ್ಕಂಥ. ಒಂದು ಕಡೆ ರಾಜ್ಯ ಸರ್ಕಾರಗಳು ಹೇಳ್ತಿದೆ ನಾವು ಕೇಂದ್ರಕ್ಕೆ GSTಯನ್ನು ಕೊಡ್ತೀವಿ, ಬಹುತೇಕ ತೆರಿಗೆಯನ್ನು ಕೊಡ್ತೀವಿ. ನಮಗೆ ಇರ್ತಕ್ಕಂಥ ತೆರಿಗೆ ವಾಣಿಜ್ಯ ತೆರಿಗೆ ಮತ್ತು ಅಬಕಾರಿ ತೆರಿಗೆ. ವಾಣಿಜ್ಯ ತೆರಿಗೆ ಮತ್ತು ಅಬಕಾರಿ ತೆರಿಗೆಯಲ್ಲಿ ನಾವು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡಬೇಕು. ನಾವು ಘೋಷಿಸಿರ್ತಕ್ಕಂಥ ಜನಪ್ರಿಯ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆ ಸೇರಿದಂತೆ ಜನಪ್ರಿಯ ಯೋಜನೆಗಳಿಗೆ ಹಣವನ್ನು ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರದ ಅನೇಕ ಪುರಸ್ಕೃತ ಯೋಜನೆಯಲ್ಲೂ ಕೂಡ ರಾಜ್ಯ ಸರ್ಕಾರ 60% ಕೊಟ್ಟರೆ ಕೇಂದ್ರ ಸರ್ಕಾರ 40% ಕೊಡ್ತಿದೆ. ಹಾಗಾಗಿ ಹಣಕಾಸಿನ ಹೊರೆಯನ್ನು ಹಾಕ್ತಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರಗಳು ಗಂಭೀರ ಆರೋಪವನ್ನು ಕೇಂದ್ರದ ವಿರುದ್ಧ ಮಾಡಿರ್ತಕ್ಕಂಥದ್ದು. ಬಹುಶಃ ಎಲ್ಲ ಒಂದು ಕಡೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಈ ಒಂದು ಕಿತ್ತಾಟ ಇಲ್ಲೊಂದು ಕಡೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಈ ದೇಶದ ಕೋಟ್ಯಾಂತರ ಬಡವರಿಗೆ ಒಂದು ಕಡೆ ತೊಂದರೆ ಆಗ್ತಿದೆ ಅಂತ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇದನ್ನು ತಾವು ಒಪ್ತೀರಾ? ಖಂಡಿತ. ಯಾಕೆಂದರೆ ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ನಮಗೆ 60-40 ಏನು ಕೊಟ್ಟಿದ್ದಾರೆ, ಅದರಲ್ಲಿ 6,500 ಕೋಟಿ ನಮ್ಮ ರಾಜ್ಯ ಸರ್ಕಾರ ನೀಡಬೇಕು. ಎಕ್ಸ್ಟ್ರಾ ಅವ್ರು ಕೊಡಬೇಕಾಗುತ್ತೆ. 6,500 ಕೋಟಿ ಸಂಗ್ರಹ ಇಲ್ಲಿಂದ ಬರುತ್ತೆ. ನನ್ನ ಹತ್ರ ಇಲ್ಲ ಅಂತಾರೆ ಅವರು. ನಾವು 60 ರೂಪಾಯಿ ಕೊಡ್ತೀವಿ ಅಂತಾರೆ. ಈಗಾಗಲೇ ಅದನ್ನ ಗುತ್ತಿಗೆದಾರರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗುತ್ತಿಗೆದಾರ ಏನು ಮಾಡ್ತಾನೆ, ತನ್ನ ಹಣವನ್ನು ಬಂದರೆ ಮಾತ್ರ ಅವನು ಕೊಡೋಕ್ಕಾಗುತ್ತೆ. ಆ ಗ್ರಾಮ ಪಂಚಾಯತಿಲಿ ಏನು ಶೇಖರಣೆ ಆಗೋದಿಲ್ಲ. ಆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಾಗ ಮಾತ್ರ ಅವ್ನು ಕೊಡಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ತಿಕ್ಕಾಟ ಆಗಿ ಕೂಲಿ ಕಾರ್ಮಿಕರಿಗೆ ಹಣ ಸಂದಾಯ ಆಗೋದೇ ಇಲ್ಲ. ಒಂದೇ ನಿಮಿಷ ಹೇಳ್ತೀನಿ. ರಾಜ್ಯಪಾಲರು ಭಾಷಣಕ್ಕೆ ಬಂದಾಗ ಇವ್ರಿಗೆ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ರಲ್ಲ, 2ನೇ ಪ್ಯಾರಾಯಿಂದ 11ನೇ ಪ್ಯಾರಾವರೆಗೂ VB ರಾಮ್ಜಿನೇ ಕೊಟ್ಟಿದ್ರು. ಅದರ ಬದಲಾಗಿ ಇವರು ತಮ್ಮ ಎಲ್ಲ ಇತಿಹಾಸಗಳನ್ನು ಕೊಟ್ಟು 12ನೇ ಪೇಜ್ ನಂತರ ಕೊನೆಯಲ್ಲಿ VB ರಾಮ್ಜಿ ಮಾಡಬೇಕಾಯಿತು. ಯಾಕೆಂದರೆ ನಮ್ಮ ಸಂಪ್ರದಾಯ ಉಳಿಯೋದು, ನಮ್ಮ ಕರ್ನಾಟಕದ ಸಂಪ್ರದಾಯ ಅದು ನಾಶ ಆಗ್ತಾ ಇರಲಿಲ್ಲ, ಉಳಿತಾ ಇತ್ತು. ಆದರೆ ಇನ್ನೊಂದು ಹೇಳ್ತೀನಿ, ಈ ರಾಜ್ಯಪಾಲರು ನಮ್ಮ ಹಣದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದ ಹಣದಲ್ಲಿ ಐಷಾರಾಮಿ ಜೀವನವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಎಲ್ಲ ರಾಜ್ಯಪಾಲರುಗಳು ಕೂಡ ಇದು ಮಾಡ್ತಾರೆ. ಎಸ್ ಸರ್, ನೋಡಿ, ನಾನು ಆಗಲೇ ಹೇಳಿದೆ, ಇದು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಗಳದಲ್ಲಿ ಬಡವರು ಬೀದಿ ಪಾಲಾಗ್ತಾರೆ.
ಯಾಕಂತ ಹೇಳಿದ್ರೆ 60-40 ರೇಷಿಯೋ ಇಟ್ಬಿಟ್ಟು ಇವರು ನೀವು ರಾಜ್ಯ ಸರ್ಕಾರ ಕಂತನ್ನ ಕೊಟ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಹೇಳೋದು, ಇದು ಎಲ್ಲೋ ಕೇಂದ್ರ ಸರ್ಕಾರ ಏನ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಇದು ಮನಸ್ಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬಡವ್ರು ತಿನ್ನೋಂಥ ಇಂಥ ಯೋಜನೆಗಳಿಗೆ ಯಾಕೆ ಈ ರೀತಿಯ ಷರತ್ತನ್ನು ಹಾಕಬೇಕು? ನೇರವಾಗಿ ಅವ್ರ ಖಾತೆಗೆ ಹಣ ಹೋಗ್ಲಿ, GPS ಸ್ಯಾಟಲೈಟು ಎಲ್ಲ ತಗೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಫೈನಾನ್ಷಿಯಲ್ ಬರ್ಡನ್ನ ಎಷ್ಟು ಮಾಡ್ತೀರಾ ನೀವು? ಈಗಾಗಲೇ ರಾಷ್ಟ್ರದ ಮೇಲೆ ಸಾಲ, ರಾಜ್ಯದ ಮೇಲೆ ಸಾಲ, ಜನಗಳ ಮೇಲೆ ಬೆಲೆ ಏರಿಕೆ ಭಾರ, ಎರಡೂ ಸರ್ಕಾರಗಳು ಹೀನಾಯವಾಗಿ ನಮ್ಮ ಜನರನ್ನ ಮಾಡ್ತಾ ಇದೆ. ಇಬ್ಬರ ಜಗಳ, ಇವರು ಅವ್ರ ಮೇಲೆ, ಅವರು ಇವ್ರ ಮೇಲೆ ಜಗಳ ಆಡ್ಕೊಂಡು ಬಡ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ. ಇವಾಗ ಅಂಜನಾ ಗೌಡ್ರು, ಪೌರಾಯುಕ್ತೆ ಅಂಜನಾ ಗೌಡ್ರ ಮೇಲೆ ರಾಜೀವ್ ಗೌಡ ಅವರು ಅದು ಅಷ್ಟು ಕೆಟ್ಟ. ಆ ರಾಜೀವ್ ಗೌಡನ ಒದ್ದು ಒಳಗಾಕ್ಬೇಕಿತ್ತು. ಈ ಸರ್ಕಾರದ ಕೆಲವು ಶಕ್ತಿಗಳು ಆತನನ್ನು ಉಳಿಸ್ತಿದ್ದಾವೆ. ಈ ಸರ್ಕಾರಕ್ಕೆ, ಕಾನೂನು ವ್ಯವಸ್ಥೆಗೆ ಧಿಕ್ಕಾರ ಅಂತ ನಾನು ಹೇಳ್ತಿದ್ದೀನಿ. ಒಬ್ಬ ರಾಜೀವ್ ಗೌಡಂತೆ ಬಂಧಿಸಲಾಗದಂತ ಈ ಸರ್ಕಾರ, ಗೃಹ ಇಲಾಖೆ, DGP ಮತ್ತು ಈ ಸರ್ಕಾರದ ನಡೆ ಮತ್ತು ಅವರ ಬೆಂಬಲವಾಗಿರ್ತಕ್ಕಂಥ ಮಂತ್ರಿ ಮಹೋದಯರು, ಮಹಾನ್ ನಾಯಕರಿಗೆ ನಾಚಿಕೆ ಆಗಬೇಕು. ಇವತ್ತು ಇವರು ಎರಡೂ ಪಕ್ಷದವರು ಶಿಸ್ತು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್, ಅದನ್ನು ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ವಿಧಾನಸಭಾ ಆಗಲಿ ಯಾವುದೇ ಆಗಲಿ ಇವರು ಡಿಸಿಪ್ಲಿನ್ನ ಅಲ್ಲಿ ಮಾಡಬೇಕು, ಅಲ್ಲಿ ಕಲ್ತಿಲ್ಲ ಇವರು. ಅಲ್ಲೂ ಕಿತ್ತಾಟ, ಇವ್ರದ್ದು ಹೊಡೆದಾಟ ಅದೇ ಆಗಿದೆ. ಕರ್ನಾಟಕದ ಏನೊಂದು ಸಂಸ್ಕೃತಿ ಇದೆ ಅದನ್ನ ದಯವಿಟ್ಟು ಕಾಪಾಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮ ಏನು 7 ಕೋಟಿ ಜನ ನೋಡ್ತಿರ್ತಾರೆ, ಜನಪ್ರತಿನಿಧಿಗಳು ನಿಮ್ಮ ಏನು ಅಹಂ ಇದೆ ಅಥವಾ ನಿಮ್ಮ ಒಂದು ಈಗೋ ಇದೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಜನಗಳ ಏನು ಒಂದು ನಮ್ಮ ಕರ್ನಾಟಕದ ಗೌರವ ಇದೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಜನಗಳಿಗೆ ದಯವಿಟ್ಟು ಮೋಸ ಮಾಡಬೇಡಿ. ಬಿಜೆಪಿ ಸಂಸದರು ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ದಯವಿಟ್ಟು ಕರ್ನಾಟಕದ ಜನತೆಗೆ ನ್ಯಾಯ ಒದಗಿಸಿ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಕಿತ್ತಾಟ ಆಗ್ತಿದೆ ಅಂತ ಹೇಳ್ತಾರೆ. ಮಾತಾಡ್ತೀನಿ. ಅವ್ರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ ಅಂತ. ರಾಜ್ಯ ಸರ್ಕಾರ ಲೂಟಿ ಹೊಡೆಯೋದು ಕಮ್ಮಿ ಆದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದೋ ಜನಪ್ರಿಯ ಯೋಜನೆಗಳು ಅಂತ ಈಗ ಒಂದು ಕೆಲಸ ಮಾಡಿ, ನೀವು ಗ್ಯಾರಂಟಿ ಯೋಜನೆ ಬಿಜೆಪಿ ಅವರಿಗೆ ಬೇಡ, ಬಿಜೆಪಿ ಕಾರ್ಯಕರ್ತರಿಗೆ ಬೇಡ, ಬಿಜೆಪಿ ವಿರೋಧಿಸ್ತಂತ ಹೇಳಿ. ಹಾಗಾದ್ರೆ ಅದನ್ನ ಹೇಳಕ್ ರೆಡಿ ಇಲ್ಲ, ಅದನ್ನ ಹೇಳಕ್ ನಿಮ್ಗೆ ತಾಕತ್ತು ಇಲ್ಲ. ಜನಪ್ರಿಯ ಯೋಜನೆಗಳು ಜನಗಳು ತಲುಪ್ತಾನೆ ಇಲ್ವಲ್ಲ ಸರ್? ಎಲ್ಲಿ ಫೆಬ್ರವರಿ ಮಾರ್ಚ್ ಸರ್, ಇದು ಏನಾಗಿದೆ ಅಂದ್ರೆ ಇಷ್ಟು ದಿನ ಬೀದಿಲ್ ನಿಂತ್ಕೊಂಡು ಜಗಳ ಆಡ್ತಾ ಇದ್ರು ಕಾಂಗ್ರೆಸ್ ಅವರು, ಈಗ ಸದನಕ್ಕೆ ಬಂದಿದ್ದಾರೆ. ಇನ್ನೊಂದು ಹೇಳೋದೇನಂದ್ರೆ ಇದೆಲ್ಲ ನಿಲ್ಲಿಸ್ಬಿಡಿ ದಯವಿಟ್ಟು. ಕೇಂದ್ರ ದುಡ್ಡು ಕೊಟ್ಟಿಲ್ಲ, ರಾಜ್ಯ ಇಂಪ್ರೂವ್ ಮಾಡ್ತಾ ಇಲ್ಲ. ಕೇಂದ್ರದಿಂದ ದುಡ್ಡು ತಗೋತಾರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಎಜುಕೇಶನ್ ಕಡೆ ಗಮನನೂ ಇಲ್ಲ. ದಯವಿಟ್ಟು ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? 100 ದಿನ ಇದ್ದ ಖಾತ್ರಿ ಅನಿಶ್ಚಿತತೆ ಇತ್ತು. 125 ದಿನ ಉದ್ಯೋಗ ಖಾತ್ರಿ ಕೊಟ್ಟಿದ್ದಾರೆ. 172 ರೂಪಾಯಿ ಇದ್ದದ್ದು 372 ಮಾಡಿದ್ದಾರೆ. ನಾವು ನೋಡಿ, ಒಳ್ಳೆಯ ತತ್ವಗಳು ಏನಿದೆ ಅನ್ನೋದನ್ನ ಪ್ರತಿ ಹಳ್ಳಿಗೂ ಮುಟ್ಟಿಸುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅದು ಯಾವ ತರ ಅನಿಶ್ಚಿತತೆ ಇತ್ತು. 4,15,000 ಹೆಚ್ಚು ಜಾಬ್ ಕಾರ್ಡ್ ಡೂಪ್ಲಿಕೇಟ್ ಆಗಿದೆ. ಕಲಬುರಗಿಯಲ್ಲಿ ಸೀರೆ ಉಡಿಸ್ಬಿಟ್ಟು ಹುಡುಗನಿಗೆ ಫೋಟೋ ತೆಗೆದು ನೀವೆಲ್ಲ ನೋಡಿದ್ದೀರಾ, ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ ನೋಡಿ. ನಾವು ಡೂಪ್ಲಿಕೇಟ್ ಯಾವ ತರ ಇತ್ತು, ಯಾರ್ದೋ ಮುಖ, ಯಾರ್ದೋ ಫೋಟೋ, ಯಾರ್ದೋ ಹೆಸರು, ಯಾರ್ದೋ ಅಕೌಂಟು, ಈ ತರ ಎಲ್ಲ ಇತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ಈಗ ಏನಿದ್ರು ಬಯೋಮೆಟ್ರಿಕ್ ಇದೆ, ಯಾವ ಏರಿಯಾದಲ್ಲಿ ಜಿಯೋಮೆಟ್ರಿಕ್ ಎಲ್ಲವನ್ನು ಇದ್ದು ಪ್ರತಿಯೊಂದನ್ನು ಏನೇನು ತಪ್ಪುಗಳಿದೆ ಅದನ್ನೆಲ್ಲವನ್ನು ಸರಿಪಡಿಸಿ ಒಳ್ಳೆಯ ಒಂದು ರೀತಿಯ ಕೊಡ್ತಾ ಇರೋದನ್ನು ಜನರಿಗೆ ತಪ್ಪುದಾರಿ ಹೋಗಿ ಬಹುತೇಕ ಎಲ್ಲ ಯೋಜನೆಗಳಲ್ಲೂ ಭ್ರಷ್ಟಾಚಾರ ಆಗುತ್ತೆ. ಈ ದೇಶಕ್ಕೆ ಅಧಿಕಾರಿಗಳು ಮಾಡ್ತಕ್ಕಂಥ ಲೂಟಿ ಇದೆಯಲ್ಲ, ರಾಜಕಾರಣಿಗಳ ಒಂದು ತರ ಲೂಟಿ ಆದರೆ ಈ ದೇಶದ ಬಹುತೇಕ ಮೇಲ್ಪಂಕ್ತಿ ಅಧಿಕಾರಿಗಳದ್ದು ದೊಡ್ಡ ಲೂಟಿ ಆಗ್ತಿರ್ತಕ್ಕಂಥ ಎಲ್ಲ ಒಂದು ಕಡೆ. ಇಂಥ ಯೋಜನೆಗಳನ್ನು ಈ ರೀತಿ ಡಿಸ್ಟರ್ಬ್ ಮಾಡೋದ್ರಿಂದ ಈ ದೇಶದ ಬಡವರಿಗೆ ತೊಂದರೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಸರ್, ಇದನ್ನು ಯಾವುದೂ ಡಿಸ್ಟರ್ಬ್ ಮಾಡಿಲ್ಲ ಸರ್. ಒಂದು ಈ ಕಾಯ್ದೆಯಲ್ಲಿದ್ದಂಥ ನ್ಯೂನತೆಗಳನ್ನು ಸರಿ ಮಾಡಿದಂಥದ್ದು. ಮೊದಲು ಕಾಂಗ್ರೆಸ್ನವ್ರಿಗೆ ಏನಿತ್ತು, ಉಂಡು ಹೋದ ಕೊಂಡು ಹೋದ ಅಂತ, ಕೈ ತುಂಬ ಜಾಬ್ ತುಂಬ ಎಲ್ಲ ಉಂಡು ಹೋದ ಕೊಂಡು ಹೋದ. ಮೋದಿ ಅವರ ಈ ಒಂದು ಪರಿವರ್ತನೆಯಿಂದ ಪಾಪ ಅವ್ರ ಜಾಬ್ಗೆ ಕತ್ರಿ ಆಗ್ಬಿಡೈತೆ. ಅದು ಅವ್ರಿಗೆ ಪ್ರಾಣ ಸಂಕಟ, ಅದು ಅವ್ರಿಗೆ ಹೊಟ್ಟೆ ನೋವು, ಅದು ಕಳ್ತಾ ಇರೋದು ಇವರಂಥದ್ದು. ಯಾಕೆ ಅಂದ್ರೆ ಈ ಯೋಜನೆಗಳನ್ನ ಒಂದೇ ಒಂದು ಭ್ರಷ್ಟಾಚಾರ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಇದೆಯಾ? ಇವರು 5 ಅಭಿವೃದ್ಧಿ ಕಾರ್ಯ ಹೇಳಿ ಬರೀ ಲೂಟಿ. ಸರ್, ನಾವು ಅವ್ರಿಗೆ ಹೇಳ್ತಾ ಇರೋಂಥದ್ದು, ಕಾಂಗ್ರೆಸ್ನವರೇ ನಿಮ್ಮ
ನಿಮ್ಮ ನೋವು ನಿಮ್ಮ 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 ನೋವು ನಿಮಗೆ ದುಡ್ಡು ಸಿಗ್ತಾ ಇಲ್ವ ಅಂತನ, ಕರಪ್ಷನ್ ಬಂದಾಯ್ತಾ ಅಂತನ, ಯಾಕ್ರಿ ಹೊಟ್ಟೆ ನೋವು ಈ ತರ? ಇದು ಗ್ರಾಮಗಳ ಸ್ವರಾಜ್ಯಕ್ಕಾಗಿ ಇರುವಂತ ನಿಮ್ಮ ಹರಿಪ್ರಸಾದ್ ಅವ್ರನ್ನ ಬಂಧಿಸಬೇಕು. ಗೂಂಡಾ ರಾಜ್ಯ ನಡೆಯಲ್ಲ. ಬಂಧಿಸಿ ಗೂಂಡಾಗಳನ್ನ ಬಂಧಿಸಿ ಎಸ್ ಸರ್, ಕೊನೆಯದಾಗಿ ಹರಿಪ್ರಸಾದ್ ಅವರು ಮನವಿ ಮಾಡಿದ್ದು, ರಾಜ್ಯಪಾಲರೇ ನೀವು ಭಾಷಣ ಮಾಡಿ ಹೋಗಿ ಅಂತ ಹರಿಪ್ರಸಾದ್ ಅವರು ಮನವಿ ಮಾಡಿದ್ದು. ಜುಬ್ಬ ಹರಿದಿದ್ದು ಯಾರು ಸರ್? ಜುಬ್ಬ ಹರಿದಿದ್ದು ರೌಡಿನ, ಹರಿಸ್ಕೊಂಡು ರೌಡಿನ ಹೇಳಿ ಸರ್. ಸರ್ ಅಲ್ವಾ ಸರ್? ಇವಾಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವ್ರ ಮೇಲೆ IT ED ರೈಟ್ ಮಾಡೋದು, ಮತ್ತೆ CM ಅವ್ರನ್ನೂ ಬಿಟ್ಟಿಲ್ಲ ನೀವು. ಮತ್ತೆ ಸರ್ ಯಾವ MLAಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದಿಂದ ಅವರು ರಾಜ್ಯಪಾಲ ನಡೀತಾ ಇರೋದು ರಾಜ್ಯಪಾಲರದು ಕೆಲಸ. ಅದು ಅವ್ರು ಎಲ್ಲಿ ಮಾಡ್ತಾ ಇದಾರೆ? ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಐದಲ್ಲಿ ಬಿಜೆಪಿ ಅವರು ಹೆಂಗೆ ಬಡ್ಸ್ಕೊಂತ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾ ನೋಡಿದ್ರೆ, ನಿಮ್ಮ ಮೀಡಿಯಾನು ನೋಡ್ತಾ ಇದೆ. ಇದು ಐದಾಗೆ ಇದಾಗ್ತಾ ಇದೆ ಸರ್. ಸರ್ ನಾನು ಹೇಳೋದು ಇಷ್ಟೇ, ಮನ್ರೇಗಾ ಕಾರ್ಪೊರೇಟ್ ಬಂಡವಾಳ ಶಾಹಿಗಳ ಒಂದು ಖಜಾನೆಯನ್ನು ಲೂಟಿ ಮಾಡೋಕ್ಕೋಸ್ಕರ ಬಿಜೆಪಿ ಮಾಡುವಂತ ಕುತಂತ್ರ ಅಷ್ಟೇ. 2004ರಲ್ಲಿ 38 ಕೋಟಿ ನಮ್ಮದು ಫಂಡ್ ಇದ್ದಾಗ ಅವ್ರದ್ದು 88 ಕೋಟಿ ಇತ್ತು. ಇವತ್ತು 10,000 ಕೋಟಿ ಫಂಡ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಂಥ ಮನ್ರೇಗಾ ಸ್ಕೀಮ್ ನ ಜಿ ಮಾಡ್ಬಿಟ್ಟು ಅವರು ಕಾರ್ಪೊರೇಟ್ ಧನಶಾಹಿಗಳನ್ನ ಅವರಿಂದ ದುಡ್ಡಿನುವಂತ ಕೆಲಸ ಬಿಜೆಪಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡಿರುವಂಥ ಈ ಬಜೆಟ್ ಏನಿದೆ, ಈ ಮನ್ರೇಗಾ ಏನಿದೆ, ಇದನ್ನ ಅವ್ರು ತೆಗ್ದಾಕಿರೋದೆ ಬಡವ್ರಿಗೆ ಆಗ್ತಿರುವಂಥ ಅನ್ಯಾಯ ಇದು. ಈ ಮನ್ರೇಗಾದಲ್ಲಿ ನಾವು ಉಗ್ರವಾದ ಹೋರಾಟ ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ. ಇದ್ರಲ್ಲಿ ಯಶ ಕಾಣ್ತೀವಿ ನಾವು. ನೋಡ್ರಿ, ಕೇಂದ್ರ ಸರ್ಕಾರದ ಜನ್ಧನ್ ಯೋಜನೆ ಫೇಲು, ಹಣಕಾಸಿನ ಆಯುಷ್ಮಾನ್ ಫೇಲು, ಮತ್ತೆ PMYG ಫೇಲು, ಮತ್ತು ಮುದ್ರಾ ಯೋಜನೆ ಫೇಲ್ ಸರ್ಕಾರ, ಬಿಜೆಪಿ ಸರ್ಕಾರ. ಮನ್ರೇಗಾಗೆ ಏನು 100% ಹಣವನ್ನ ಕೊಡ್ತಾ ಇದ್ರು, 92% ಅದನ್ನ ಕೇಂದ್ರ ಸರ್ಕಾರ ಕೊಡಬೇಕು. ಇವ್ರು ಸುಧಾರಣೆ ತನ್ನಿ, ನಾವೆಲ್ಲದಕ್ಕೂ ಸ್ವಾಗತ ಮಾಡ್ತೀವಿ. ಆದ್ರೆ ರಾಜ್ಯದ ಮೇಲೆ ಭಾರ ಹಾಕ್ಬಾರ್ದು ಅಂತ ನಿಮ್ಮ ವಾಹಿನಿ ಮೂಲಕ ದಯವಿಟ್ಟು ಒತ್ತಿ ಮಾತು ಹೇಳ್ಬೇಕು. ಏನು ಅಂದ್ರೆ ಸದನದ ಗೌರವ ಕಾಪಾಡಿ ಅಂತ ಹೇಳಿ. ಮುಗಿತು. ನರೇಗಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ಇವ್ರ ಹೆಸರು ಬದಲಾಯಿಸ್ತಾ ಇರ್ಲಿಲ್ಲ. ಜನಗಳಿಗೆ ಅನ್ಯಾಯ ಮಾಡೋ ಉದ್ದೇಶ. ಮಹಾತ್ಮ ಗಾಂಧಿ ನಮ್ಮ ದೇಶದ ಶಕ್ತಿ. ಸಂವಿಧಾನನ ಕಾಪಾಡಬೇಕು ಇವರು ಕಾಂಗ್ರೆಸ್ ಅವರು. ಸದನಕ್ಕೆ ಗೌರವ ಕೊಡಿ. ಸದನದಲ್ಲಿ ರೌಡಿಗಳಿಗೆ ಪ್ರವೇಶವಿಲ್ಲ. ನೋಡಿ, ಎಲ್ಲವನ್ನು ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಎಲೆಕ್ಷನ್ ಅಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಜಿಗೆ ಜೈವಾಗ್ಲಿ. ಸರ್ ಇದು ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ, ಶಾಶ್ವತ ಸರ್ಕಾರ ಸರ್. ಮಹಾತ್ಮ ಗಾಂಧೀಜಿ ನಿರಂತರ ಮಹಾತ್ಮ ಗಾಂಧೀಜಿನೇ ಸರ್. ನರೇಗಾ ಅದು ಏನಿದೆ ಅದನ್ನ ತೆಗಿಬಾರ್ದು. ಅದ್ರ ಪ್ರಕಾರ ಗೌರ್ಮೆಂಟ್ ಅನ್ಯಾಯ ಮಾಡಿದೆ, ಜನರಿಗೆ ಅನ್ಯಾಯ ಮಾಡೋ ಸರ್ಕಾರ ಇದು. ಬಡವರಿಗೆ ಶ್ರಮಿಕರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ಮೋದಿ ಸರ್ಕಾರ. ಏನಾದ್ರೂ ರಾಜ್ಯಪಾಲರು ಈ ಜನರ ಹತ್ರ ಕ್ಷಮೆ ಕೇಳಬೇಕಾಗುತ್ತೆ. ದಕ್ಷಿಣ ಭಾರತವನ್ನು ತುಳಿಯಲಿಕ್ಕೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ, ರೌಡಿ ಸರ್ಕಾರ. ದೇಶ ಬಚಾವ್, ರಾಹುಲ್ ಗಾಂಧಿ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.